ಇಂದಿನ ಮಕ್ಕಳು ನಾಳಿನ ನಾಡಿನ ನಾಗರಿಕರು. ಅವರ ಭವಿಷ್ಯವನ್ನು ಕಟ್ತಕ್ಕಂಥ ತಂದೆ ತಾಯಿ ಆಗಿರ್ತಕ್ಕಂಥವ್ರು ಮಕ್ಕಳ ಜೋಪಾನ ಮಾಡೋ ಜೊತೆಯೊಳಗೆ ವಿದ್ಯುತ್ ಕೂಡ ಕೊಡಿಸ್ತಕ್ಕಂಥ ಅವ್ರ ಕರ್ತವ್ಯ. ಪಾಲಕರಾಗಿರ್ತಕ್ಕಂಥವ್ರು ಮಕ್ಕಳನ್ನು ಬೆಳೆಸಬೇಕಾದಾಗ ಬರೀ ಶಾಲೆ ಒಂದು ಕೆಲಸ ಮಾಡೋಂಗಿಲ್ಲ, ಶಾಲೆಯ ಜೊತೆ ಮನೆ ತಂದೆ ತಾಯಿ ಕೂಡ ಕೆಲಸ ಮಾಡಬೇಕಾಗ್ತದೆ. ಮನೆಯ ಮೊದಲು ಪಾಠಶಾಲೆ, ಜನನಿ ತಾನು ಮೊದಲವರು, ಜನನಿಯಿಂದ ವಿದ್ಯೆ ಕಲಿತ ಜನರೇ ಧನ್ಯರು. ಬಹುತೇಕ ಭಾಳಷ್ಟು ಮಂದಿ ಮಕ್ಕಳನ್ನ ಶಾಲೆ ಕಳಿಸ್ಕೊಡ್ತೀವಿ ನಾವು. ಮಕ್ಕಳು ಏನು ಓದ್ತಾರೋ ಏನು ಓದಂಗಿಲ್ಲ, ಯಾರು ವಿಚಾರ ಮಾಡೋಂಗಿಲ್ಲ. ಯಾಕಂದ್ರೆ ಇವತ್ತು ಮಗು ಶಾಲೆಗೆ ಬರ್ಬೋದು, ಶಾಲೆಯಲ್ಲಿ ಓದ್ಬೋದು, ಮನೆ ಮುಂದೆ ಎಲ್ಲ ನಾವಿಟ್ಟು ಆಡಕ್ಕೆ ಹೋಗ್ಬಿಟ್ರೆ ಅವ್ರ ಮಗನ ಒಂದು ಭವಿಷ್ಯವನ್ನು ವಿಚಾರ ಮಾಡ್ತಕ್ಕಂಥದ್ದು ತಂದೆ ತಾಯಿಯವರು. ಯಾಕಂದ್ರೆ ಇವತ್ತು ಮಕ್ಕಳು ದೊಡ್ಡವರಾದ ಮೇಲೆ ಸಮಾಜದ ಸ್ವಾಸ್ಥ್ಯವನ್ನು ಕೆಡಿಸ್ತಕ್ಕಂಥ, ಸಮಾಜದ ಆರೋಗ್ಯವನ್ನು ಕೆಡಿಸ್ತಕ್ಕಂಥ ಮಕ್ಕಳು ಸಮಾಜಕ್ಕೆ ಬೇಕಾಗಿಲ್ಲ. ಸಮಾಜವನ್ನು ಬೆಳೆಸಿ ಸಮಾಜದೊಳಗೆ ತನ್ನನ್ನು ತಾನು ಅರ್ಥೈಸಿಕೊಂಡು ತನ್ನ ಗುರುತಿಸ್ತಕ್ಕಂಥ ಕೆಲಸ ವ್ಯಕ್ತಿ ಮಾಡಬೇಕಾಗ್ತದೆ. ಯಾಕಂದ್ರೆ ನಮ್ಮನ್ನು ನಾವು ದೊಡ್ಡರು ಅಂದ್ಕೊಂಡು ನಡೆಯೋಂಗಿಲ್ಲ. ಸಮಾಜ ಗುರುತಿಸಬೇಕು, ಸಮಾಜ ಅರ್ಥಿಸಬೇಕು. ಸಮಾಜ ದೊಡ್ಡ ವ್ಯಕ್ತಿ ತಗೊಂಡು ಅರ್ಥೈಸಿಕೊಂಡಾಗ ಸಮಾಜ ಅಂತ ಸ್ವೀಕಾರ ಮಾಡ್ತಾರೆ. ಭಾಳ ಸಲ ಹೇಳ್ತಿರ್ತೀನಿ ನಾನು, ಕುತ್ಕೋಬೇಕಾದ್ರೆ ಯಾರು ಹೇಳೋ ಜಾಗದಾಗ ಕುಂದಿರ್ಬೇಕಂತ ಭಾಳ ಸಲ ಮಾತು ಹೇಳ್ತೀನಿ ನಾನು. ಕುತ್ಕೋಬೇಕಾದಾಗ ಯಾರು ಹೇಳೋ ಜಾಗದಾಗ ಕುಂದಿರ್ಬೇಕು. ಎಲ್ಲಿ ಕುಂದಿರ್ಬೇಕು, ಯಾಕೆ ಕುಂದಿರ್ಬೇಕು, ಅದು ನಮ್ಮ ಮನಸ್ಸಾಕ್ಷಿಯಾಗಿ ನಮ್ಮ ಮನಸ್ಸಿಗೆ ನಾವು ಕೇಳ್ಕೊಂಡು ಅರ್ಥ ಹೇಳ್ತದೆ. ನಾವು ಸಮಾಜದಲ್ಲಿ ಎಷ್ಟು ಇದೆಯೋ ಸಮಾಜದಲ್ಲಿ ಏನು ಗೌರವ ಕೊಡ್ತದೆ. ಇವತ್ತೊಬ್ಬ ಒಳ್ಳೆ ಮನುಷ್ಯ ಕೆಳ ಕುತ್ಕೊಂಡಿದ್ದಾರೆ, ಕರೆದು ಮ್ಯಾಲೆ ಕುಂದಿರ್ತಾರೆ, ಅಲ್ಲಿ ಎಲ್ಲೇ ಕೂತಿರಿ ಬಂದು ಮ್ಯಾಲೆ ಕುಂದಿರ್ತಾರೆ. ಅದೇ ಮತ್ತೊಬ್ಬ ವ್ಯಕ್ತಿ ಮ್ಯಾಲೆ ಕೂತಿದೆ ಅಂತ ಕೆಳಗೆ ಕುಂದ್ರು. ಕುತ್ಕೋಬೇಕಾದ್ರೆ ನಾವು ಯಾರು ಹೇಳೋ ಜಾಗಕ್ಕೆ ಬಂದರೆ ನಮ್ಮ ಘನತೆ ಗೌರವವನ್ನು ಅರ್ಥೈಸ್ಕೊಂಡು ಬದುಕನ್ನು ಮಾಡ್ಕೊಂಡು ಬಂದಾಗ ಸಮಾಜ ಗೌರವ ಗುರುತಿಸ್ತಾರೆ. ಆ ಕೆಲಸವನ್ನು ಇವತ್ತು ಸಮಾಜ ಕಟ್ಟುವಲ್ಲಿ, ಮಕ್ಕಳನ್ನು ಬದುಕನ್ನು ಕಟ್ಟುವಲ್ಲಿ ಶಾಲೆಯ ಸಂಸ್ಥೆಗಳು ದೊಡ್ಡ ಕೆಲಸ ಮಾಡ್ತಿದ್ದಾವೆ. ಅಂಥ ಶಾಲೆಗಳಲ್ಲಿ ನಮ್ಮ ಶಾಲೆ ಕೂಡ ಬಂದಂತ ಒಂದು ಹೇಳಕ್ಕೆ ಸಂತೋಷ ಅನಿಸ್ತದೆ. ಸರ್ವರು ಕೂಡ ಕಾರ್ಯಕ್ರಮ ಭಾಗಗಳಾಗಿದ್ದಾರೆ. ಎಲ್ಲರೂ ಕೂಡ ತಮ್ಮ ತಮ್ಮ ಮಕ್ಕಳ ಚಟುವಟಿಕೆಯನ್ನು ನೋಡುವಲ್ಲಿ ಕಾತುರರಾಗಿದ್ದಾರೆ. ಸರ್ವರಿಗೆ ಪರಮಾತ್ಮ ಚಂದ್ರಮೌಳಿ ಶಾಸ್ತ್ರಿಗಳನ್ನು ಹಾರೈಸಿ ಅವರ ಮಾತುಗಳನ್ನು